ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಶ್ರೀ ದೇವಿ ಮಹಾತ್ಮೆ ಚಾಮುಂಡಿ ಎನಿಸಿಕೊಂಡಳ ದೇವಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇದನ್ನು ಬರೆದವರು ಚಿದಾನಂದ ಅವಧೂತರು. ಓಂ ಚಾಮುಂಡೇಶ್ವರಾಯ ನಮಃ, ಓಂ ಚಾಮುಂಡೇಶ್ವರಾಯ ನಮಃ, ಓಂ ಚಾಮುಂಡೇಶ್ವರಾಯ ನಮಃ. ಮೊದಲಿಗೆ ಚಿದಾನಂದ ಅವಧೂತರ ಪರಿಚಯ. ಶ್ರೀಮಂತದ ಭಾರತದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅವಧೂತ ಪರಂಪರೆಯು ಒಂದಾಗಿದೆ. ಸತತ ಸಾಧನೆಯ ಮೂಲಕ ಅನುಭವದ ತುತ್ತ ತುದಿಗೇರಿ ಸಿದ್ಧಿ ಪಡೆದ ಸಾಧಕನನ್ನು ಅವಧೂತನೆಂದು ಕರೆಯುತ್ತಾರೆ. ಅಂಥವರಲ್ಲಿ ಶ್ರೀ ಚಿದಾನಂದ ಅವಧೂತರು ಒಬ್ಬರಾಗಿದ್ದಾರೆ. ರಾಜಯೋಗಿಗಳೆಂದು ಪ್ರಸಿದ್ಧರಾದ ಶ್ರೀ ಶಿವಾನಂದರ ಶಿಷ್ಯರಾದ ಶ್ರೀ ಚಿದಾನಂದ ಅವಧೂತರು ಗುರುಗಳು. ತಮ್ಮ ಗುರುಗಳ ಮೇಲಿನ ಅತಿಶಯವಾದ ಭಕ್ತಿ ಭಾವದಿಂದಾಗಿಯೇ ತಮ್ಮನ್ನು ಶ್ರೀ ಚಿದಾನಂದ ಅವಧೂತರೆಂದು ಕರೆದುಕೊಂಡಿದ್ದಾರೆ. ಕ್ರಿಸ್ತಶಕ 1700ರಲ್ಲಿ ಜನಿಸಿದ ಶ್ರೀ ಚಿದಾನಂದ ಅವಧೂತರು ಕ್ರಿಸ್ತಶಕ 1790ರಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಜೀವಂತ ಸಮಾಧಿಯನ್ನು ಹೊಂದಿದರೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕ ಬಂಧುಗಳೇ. ಶ್ರೀ ಚಿದಾನಂದ ಅವಧೂತರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟ, ಅವರನ್ನು ದೈವೀ ಪುರುಷನ ಮಟ್ಟಕ್ಕೆ ಏರಿಸಿದ ಕೃತಿ ಎಂದರೆ ಅವರ ಶ್ರೀ ಪಾರ್ವತಿ ಮಹಾತ್ಮೆ. ಇದು ಶ್ರೀ ದೇವಿ ಮಹಾತ್ಮೆ, ಅಂದರೆ ಶ್ರೀ ದೇವಿ ಪುರಾಣ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ. ಶಕ್ತಿ ಉಪಾಸಕರಾದ ಶಾಕ್ತೇಯರಿಗೆ ಇದು ಅತ್ಯಂತ ಪರಮ ಪವಿತ್ರ ಪೂಜ್ಯ ಪ್ರಾಸಾದಿಕ ಗ್ರಂಥವಾಗಿದೆ. ಪೀಠಿಕಾ ಸಂಧಿಯ 19 ಷಟ್ಪದಿಗಳು ಮತ್ತು 18 ಅಧ್ಯಾಯಗಳ 796 ಭಾವಿನಿ ಷಟ್ಪದಿಗಳಿಂದ ಕೂಡಿದ ಈ ಕೃತಿ ಶಾಕ್ತ ಪರಂಪರೆಯಲ್ಲಿನ ಬೃಹತ್ ಕಾವ್ಯವೆನಿಸಿದೆ. ಸಂಸ್ಕೃತದ ಮಾರ್ಕಂಡೇಯ ಪುರಾಣದಲ್ಲಿ ಬರುವ ಶ್ರೀ ದುರ್ಗಾ ಸಪ್ತರತಿ ಈ ಕೃತಿಗೆ ಮೂಲ ಆಕಾರವಾಗಿದೆ. ಮಾರ್ಕಂಡೇಯ ಪುರಾಣದಲ್ಲಿ ಶ್ರೀ ದೇವಿ ಮಹಾತ್ಮೆಯ ಕಥೆಯನ್ನು ಮಾರ್ಕಂಡೇಯ ಋಷಿಗಳು ಕ್ರೌಷ್ಟಿಕಿ ಎಂಬ ಋಷಿಗೆ ಹೇಳಿದೆ. ಶ್ರೀ ಚಿದಾನಂದ ಅವಧೂತರು ಶ್ರೀ ದೇವಿ ಮಹಾತ್ಮೆಯಲ್ಲಿ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದಂತೆ ತಿಳಿಸುತ್ತಾ ಈ ಕಥೆಯನ್ನು ಮೊದಲು ಶಿವನು ನಂದೀಶ್ವರನಿಗೆ ವಿವರಿಸಿದನೆಂದು ಹೇಳಿದ್ದಾರೆ. ಪ್ರಸ್ತುತ ಚಾಮುಂಡಿ ಎನಿಸಿಕೊಂಡಳಾ ದೇವಿ ಶ್ರೀ ಚಿದಾನಂದ ಅವಧೂತರ ಶ್ರೀ ದೇವಿ ಮಹಾತ್ಮೆ 12ನೇ ಅಧ್ಯಾಯವಾಗಿದೆ. ಆದಿಶಕ್ತಿಯಾದ ಜಗನ್ಮಾತೆ ಪಾರ್ವತೀದೇವಿಯು ಕ್ರೂರ ರಕ್ಕಸರಾದ ಚಂಡ ಹಾಗೂ ಮುಂಡರನ್ನು ಮಹಾಕಾಳಿಯ ರೂಪವನ್ನು ತಾಳಿ ಸಂಹರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದದ್ದು ಇಲ್ಲಿನ ಪ್ರಮುಖ ವಿಷಯವಾಗಿದೆ. ಆದಿಶಕ್ತಿಯಾದ ಜಗನ್ಮಾತೆ ಪಾರ್ವತೀದೇವಿಯು ಕ್ರೂರ ರಕ್ಕಸರಾದ ಚಂಡ ಹಾಗೂ ಮುಂಡರನ್ನು ಮಹಾಕಾಳಿಯ ರೂಪವನ್ನು ತಾಳಿ ಸಂಹರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದ ಕಥೆ ಇದಾಗಿದೆ. ವೀಕ್ಷಕ ಬಂಧುಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾಮುಂಡಿ ಎನಿಸಿಕೊಂಡಳ ದೇವಿ. ನಾನೀಗ ಇದನ್ನು ವಾಚಿಸ್ತೀನಿ ಪದ್ಯವನ್ನು, ಆಮೇಲೆ ಇದರ ಅರ್ಥನ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ದಯವಿಟ್ಟು ಎಲ್ಲ ಈ ಕಥೆಯನ್ನು ಕೇಳಿ ಪುಣ್ಯ ಪುನೀತರಾಗಿ ಚಾಮುಂಡಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ಕೇಳ್ಕೊತೀನಿ. ಶ್ರೀ ಚಾಮುಂಡೇಶ್ವರಾಯ ನಮಃ. ಆದಿಶಕ್ತಿ ಜಗನ್ಮಾತೆ ನಿಮಗೆಲ್ಲ ಒಳ್ಳೆಯದು ಮಾಡಲಿ, ಸಕಲ ಸೌಭಾಗ್ಯ ಐಶ್ವರ್ಯ ಆಯುರ ಆರೋಗ್ಯ ದಯಪಾಲಿಸಲಿ ಅಂತ ನಾನು ಈ ಕಥೆಯನ್ನು ಪ್ರಾರಂಭಿಸ್ತಿದ್ದೀನಿ. ಚಾಮುಂಡಿ ಎನಿಸಿಕೊಂಡಳ ದೇವಿ. ಆಗಲಪ್ಪಣೆ ಶಂಭುಗೆ ಶಿರಬಾಗಿ ನಡೆಯಲು ಬೇರಿ ಕಹಳೆಗಳಾಗ ಕೂಗಿಡುತ್ತಿದ್ದವೋ, ರಥಗಜಾಯಾದಿಗಳು ಬೇಗ ಕೂಡಿತು ಕಲಬಲ ದರಸಾಗಳೇ, ದಸವೇ ವೇಳ್ ಕ್ಷೋಣಿಗಣದೆ ತೆರಳಿದರು ಚಂಡ ಮುಂಡರೈ ಎಂದ. ಗೆಳೆಯರು, ಶುಂಭನನು ಒಬ್ಬ ರಾಕ್ಷಸ. ತಲೆಬಾಗಿ ನಮಸ್ಕರಿಸಿ ಅವನ ಅಪ್ಪಣೆ ಪಡೆದು ಚಂಡ ಮುಂಡ ಎಂಬ ಕ್ರೂರ ರಾಕ್ಷಸರು ಯುದ್ಧಕ್ಕೆ ಸನ್ನದ್ಧರಾಗಿ ಹೊರಟರು. ಆಗ ರಣಭೇರಿ ಕಹಳೆ ಮೊಳಗತೊಡಗಿತು. ಚತುರ್ಬಲ ಸೈನ್ಯವು ಹೊರಟಿತು. ಅಂದರೆ ಜಗದಳ, ಕುದುರೆ ಅಂದರೆ ಅಶ್ವದಳ ಸೈನ್ಯ, ರಥ ಸೈನ್ಯ ಒಟ್ಟಿಗೆ ಓಂಕರಿಸಿ ಶಬ್ದ ಮಾಡುತ್ತಾ ಹೊರಡುತ್ತಿದ್ದಂತೆ ಕಾಲುದಳವು ಸೈನ್ಯವು ವೇಗವಾಗಿ ಬಂದು ಅವರೊಂದಿಗೆ ಸೇರಿಕೊಂಡಿತು. ಹೀಗೆ ಅಕ್ಷೋಣಿ ಸೈನ್ಯದೊಂದಿಗೆ
ಅಕ್ಷೋಣಿ ಸೈನ್ಯ ಅಂದರೆ 17,000 ಸೈನ್ಯದೊಂದಿಗೆ ಚಂಡಾಮಂಡರೆಂಬ ರಾಕ್ಷಸರು ಯುದ್ಧಕ್ಕೆ ತೆರಳಿದರು. ಕಂಡರಾ ದೇವಿಯನು ಹಿಮಾಚಲ ಮಂಡೆಮಾಲೆಯೋ ಕುಳಿತಿರುವ ಉದ್ದಂಡ ಸಿಂಹವು ಕನಕ ಪರ್ವತದಂತೆ ಇರುತಿಹದಾದ ಗೊಂಡು ನಿಂದಳು. ಜಾಪ ಶರವಸೆಗೊಂಡು ಹಿರಿದೆ ಬಿದರಿಸುತ್ತ ಹುಂಕಾರದಲ್ಲಿ ದೇವಿ. ನೋಡಿ ಈಗ ಮುಂದೇನಾಗುತ್ತೆ ನೋಡೋಣ. ಹಿಮಾಚಲ ಶಿಖರದ ಮೇಲೆ ಕುಳಿತಿರುವ ದೇವಿಯನ್ನು ಕಂಡರು ಚಂಡಾಮಂಡರು. ಆಕೆ ಕುಳಿತಿರುವ ಸಿಂಹವಾಹನವು ಕನಕ ಪರ್ವತದಂತೆ ಕಾಣುತ್ತಿತ್ತು. ಚಂಡಾಮಂಡರ ಅಪಾರ ಸೈನ್ಯವು ಬರುತ್ತಿರುವುದನ್ನು ಕಂಡ ಶ್ರೀದೇವಿಯು ಕೋಪದಿಂದ ಹುಂಕರಿಸುತ್ತಾ ಬಿಲ್ಲು ಬಾಣ ಮೊದಲಾದ ಶಸ್ತ್ರಗಳನ್ನು ಹಿಡಿದು ನಿಂತಳು. ಪಾರ್ವತೀದೇವಿ ಕೋಪವೇರಿತು ಮುಖಕ್ಕೆ ಬಹು ಶಿಖಿರೂಪವಾದಳು. ದೇಹ ಮಸಿವರ್ಣ ಆ ಪರಿಯ ತೋರಲಿಕೆ ಗಂಟಕ್ಕಲಿಕೆ ಹುಬ್ಬುಗಳು ರೂಪುಗೋರಿದೆ ಕುಣಿಯ ಭ್ರೂಪಣೆ ಅಪರಿಯ ನೇನೆಂಬೆ ಕಾಳಿಯ ರೂಪವಾದಳು. ಮಹಾಕರಾಳದ ವದನದಲ್ಲಿ ಹಿಂದ ನೋಡಿ. ದೇವಿಯ ಮುಖವು ಕೋಪದಿಂದ ಬೆಂಕಿಯ ಜ್ವಾಲೆಯಿಂದ ಕಾಣುತ್ತಿತ್ತು. ಅವಳ ದೇಹವು ಮಸಿವರ್ಣದಂತೆ ಅಂದರೆ ಕಪ್ಪು ಬಣ್ಣವುಳ್ಳವಳಾಗಿ ಕಂಡಳು. ಅವಳ ಕಣ್ಣಿನ ಮೇಲಿನ ಹುಬ್ಬುಗಳು ಗಂಟಿಕ್ಕಿದವು, ಕುಣಿಯತೊಡಗಿದವು. ಅವಳು ಘೋರರೂಪಿಯಾಗಿ ಭಯಂಕರಳಾಗಿ ಕಂಡಳು. ಅವಳ ಹುಬ್ಬುಗಳು ಗಂಟಿಕ್ಕಿ ಕುಣಿಯತೊಡಗಿದವು. ಅವಳ ಭಯಂಕರ ರೂಪವು ಮಹಾಕರಾಳದಂತೆ ಕಾಣುತ್ತಿದ್ದವು. ದೇವಿಯು ಮಹಾಕಾಳಿಯ ರೂಪವನ್ನು ತಾಳಿದ್ದಳು. ದೇವಿ ತೋರಿದಳಾಗ ನರಮಾಲ ಆಭೂಷಣ ಚರ್ಮದುಡಿಗೆಯ ಕೇವಲದ ವಿಸ್ತಾರವದನವ ತ್ರಿರಕ್ತ ದಾನಯನ ಆತೀಬಿ ಬಾಯೊಳಗಿಡುತ್ತ ಮಾಂಸವನು ಓವಿ ಕುಡಿಯುತ್ತ ರಕ್ತಪಾನದ ಲವಿಲ ಹರಿಲಿ ತೂಗುತ್ತಲಿ ಜಾಡಗಿಯುತ್ತಲಿ ಇಲಹಿಂದ ತೂಗುತ್ತಲಿ ಜಾಡಗಿಯುತ್ತಲಿಲ್ಲ ಹಿಂದ ಇರುತ್ತಾ. ಆಗ ದೇವಿ ಕಂಡು ದೃಶ್ಯವನ್ನು ಕವಿ ಬಹಳ ಚಿದಾನಂದ ಅವಧೂತರು ಮಾರ್ಮಿಕವಾಗಿ ವರ್ಣಿಸ್ತಾರೆ. ಆಗ ದೇವಿಯು ನರ ಮುಂಡಮಾಲೆಯನ್ನು ಧರಿಸಿದಳು, ಚರ್ಮದ ಉಡುಗೆಯನ್ನು ತೊಟ್ಟಿದ್ದಳು, ವಿಸ್ತಾರವಾದ ಅಂದರೆ ವಿಶಾಲವಾದ ಮುಖವುಳ್ಳವಳಾಗಿದ್ದಳು. ಅವಳ ಕಣ್ಣುಗಳ ರಕ್ತವು ಕಾರುವಂತೆ ಕೆಂಪಾಗಿದ್ದವು. ಬಾಯೊಳಗೆ ಮಾಂಸವನ್ನು ಜಿಗಿಯುತ್ತಾ ರಕ್ತವನ್ನು ಕುಡಿಯುತ್ತಿರುವಳೋ ಎಂಬಂತೆ ಕಾಣುತ್ತಿದ್ದಳು. ಇಷ್ಟೇ ಅಲ್ಲದೆ ಕೋಪದಿಂದ ಅವಳು ಕಚ್ಚಿ ಹುಂಕರಿಸಿದ ಹವಡು ರೂಪ ಅತ್ಯಂತ ಭಯಂಕರವಾಗಿತ್ತು. ಮುಂದೆ ಹಿರಿದಸಿಯ ಕಟ್ವಾಂಗ ಶರಚಾಪುರುಲು ಪಾಷಣದ ಭೀಷಣದ ಓಂಕರದ ಕ್ರೋದೃಷ್ಟಿಯಲಿ ಕೆಲೆಗುಡುಸಿರ ವಗೆಯ ಹರಹರ ಪರದೇವಿ ಉಗ್ರವ ಪರಕಿಸಲು ಕವನು ಆರು ಅಸುರರ ಭರವ ಕಾಣುತ್ತ ತಾಗಿದಳು. ಹಬ್ಬರಿಸುತ್ತಲೇ ದೇವಿ ಭರವ ಕಾಣುತ್ತ ತಾಗಿದಳು, ಹಬ್ಬರಿಸುತ್ತಲೇ ದೇವಿ. ಇದರ್ಥ ಭಯಂಕರವಾದ ರೂಪಿಣಿಯಾದ ದೇವಿಯು ಮಹಾಕಾಳಿಯ ರೂಪ ತಾಳಿ ಹಲವಾರು ಕೈಗಳನ್ನು ಹೊಂದಿದ್ದಳು. ಆ ಕೈಗಳಲ್ಲಿ ಒಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಬಿಲ್ಲು, ಇನ್ನೊಂದು ಕೈಯಲ್ಲಿ ಚಾಪು, ಮಗದೊಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಪಾಶವನ್ನು ಹಿಡಿದಿದ್ದಳು. ಹಾಗೂ ಭೀಷಣವಾಗಿ ಹುಂಕರಿಸುತ್ತಿದ್ದಳು. ಕಣ್ಣುಗಳಲ್ಲಿ ಕೆಂಡ ಕಾರುತ್ತಿದ್ದವು. ಅವಳು ಬಿಡುತ್ತಿದ್ದ ಉಸಿರೇ ಹೊಗೆಯಾಡುತ್ತಿತ್ತು. ದೇವಿಯ ಉಗ್ರರೂಪವನ್ನು ಕಂಡು ಎಲ್ಲರೂ ಅರನಾದಿಯಾಗಿ ಭಯಭೀತರಾದರು. ಆಕೆಯು ಅಸುರರನ್ನು ಕಂಡು ಹಬ್ಬರಿಸುತ್ತಾ ಬರುವ ಪರಿಯು
ಮತ್ತಷ್ಟು ಭಯಂಕರವಾಗಿತ್ತು ಅಂತ ಮುಂದಿನ ಪದ್ಯ. ನಂದಿ ಕೇಳ್ ಕಟ್ವಾಂಗದಲ್ಲಿ ಇದು ಅಂದು ಬಾಯೊಳಗಿಡು ತಲಸುರರ ತೆಂದಳೈ ಗಜಹಗವು ಸಾರಥಿ ಸಹಿತ ರತಿಕರನು ಕೊಂದು ನೇರ್ಮತ ನಿಮರುತಲ್ ಹಾರ್ಬಡಿಸಿ ತಾನಂದು ಸೂರ್ರನೆ ಸೇದಿರುತ್ತವ ನಂದು ಕೊಡಿಯುತ್ತಳಿರ್ದಳೈ ಶಂಕರಿ ಭಯಂಕರಿಯೋ ಕೊಡಿಯುತ್ತಲಿರ್ದಳೈ ಶಂಕರಿ ಭಯಂಕರಿಯೋ. ದೇವಿಯು ಮಹಾಕಾಳಿಯ ಭಯಂಕರಳಾಗಿ ಕಾಣುತ್ತಿದ್ದುದು ಮಾತ್ರವಲ್ಲದೆ ಅವಳ ಕಾರ್ಯವು ಅಷ್ಟೇ ಭಯಂಕರವಾಗಿ ವರ್ತಿಸುತ್ತಿದ್ದಳು. ಮಹಾಕಾಳಿಯು ರಣರಂಗಕ್ಕೆ ಧುಮುಕಿ ಆನೆ, ಕುದುರೆ, ಸಾರಥಿ ಸಹಿತನಾಗಿ ರಥ ಎಲ್ಲವನ್ನು ಕೊಂದು ಅವರುಗಳ ತಲೆಯನ್ನು ತಿನ್ನತೊಡಗಿದಳು. ನಡುವೆ ಅವಳ ಆರ್ಭಟ ಮತ್ತಷ್ಟು ಭಯಂಕರವಾಗಿತ್ತು. ರಾಕ್ಷಸರ ರಕ್ತವನ್ನು ಸರ್ರನೆ ಎಳೆದು ಕುಡಿಯುತ್ತಿದ್ದಳು. ಈ ನೋಟದಲ್ಲಿ ಶಂಕರಿಯಾದ ದೇವಿಯು ಮತ್ತಷ್ಟು ಭಯಂಕರಿಯಾಗಿ ಕಾಣುತ್ತಿದ್ದಳು. ಮುಂದಲೆಯ ಹಿಡಿದ ಸುಮ್ರ ಕೊರಳಂದು ಕತ್ತರಿಸುತ್ತ ಎದೆಗಳ ನಂದು ಮೆಟ್ಟುತ್ತ ಹೆಟ್ಟುತ್ತಲಿ ಖಟ್ವಾಂಗ ಖಡ್ಗದಲ್ಲಿ ಅಂದು ಶರ ವರುಷದಲ್ಲಿ ನಾನಾ ಚಂದದಲ್ಲಿ ಕೊಂದು ಬಲವನು ನಾನಾ ಚಂದದಲ್ಲಿ ಕೊಂದು ಬಲವನು. ಅಸುರರನ್ನು ಸೈನ್ಯವನ್ನು ಸಂಹಾರ ಮಾಡುತ್ತಿದ್ದ ದೇವಿಯು ಉಗ್ರಳಾಗಿ ಭಯಂಕರಳಾಗಿ ಸಿಕ್ಕಿದ ಸೈನಿಕರ ಮುಂದಲೆಗಳನ್ನು ಹಿಡಿದು ಗದೆಯಿಂದ ಬಡಿಯುತ್ತಾ ಖಡ್ಗದಿಂದ ಕತ್ತರಿಸುತ್ತಾ ಅವರ ಎದೆಗಳ ಮೇಲೆ ಕಾಲಿಟ್ಟು ಮೆಟ್ಟುತ್ತಾ ರಣರಂಗದಲ್ಲಿ ಚಂದದಿಂದ ಕುಸಿಯಿಂದ ಕುಣಿಯತೊಡಗಿದಳು. ಸೈನ್ಯವನ್ನು ಹಿಡಿದು ಬಡಿದು ಕಡಿದು ತಿಂದು ತೇಗುತ್ತಿದ್ದಳು ಆ ಮಹಾಕಾಳಿಯಾದ ಮಹಾದೇವಿ. ತುಡುರುತ ಸುರರ ನಾಲಿಗೆ ನದ ಹಿಡಿದ ಎಡಹಸ್ತದಲ್ಲಿ ಮಂಡೆಯ ನಡೆಸಿ ಒಡೆಯೇ ಬಿದರಿ ಖಡ್ಗವನು ಹವಡುಗಚುತ ಅಡಿಗಡಿಗೆ ಹುಂಕರಿಸುತ್ತ ತಲೆಗಳ ಹೊಡೆದು ಆಣೆಯ ಕಲ್ಲನಾಡುತ್ತ ಬಿಡದೆ ತಿಂದಳು ತಲೆಯ ಕಾಯವನ್ ಇಂತು ಮಹಾಕಾಳಿ. ಬಿಡದೆ ತಿಂದಳು ತಲೆಯ ಕಾಯವನ ಇಂತು ಮಹಾಕಾಳಿ. ರಾಕ್ಷಸರ ಸೈನ್ಯದೊಳಗೆ ನುಗ್ಗಿ ಅವರನ್ನು ಹುಡುಕಾಡಿ ಒಡೆದು ನಾಲಿಗೆ ಹಿಡಿದು ಎಡಗೈಯಲ್ಲಿ ತಲೆಯನ್ನು ಹಿಡಿದು ಹೊಡೆದು ಖಡ್ಗವನ್ನು ಬೀಸುತ್ತಾ ಹೆಜ್ಜೆ ಹೆಜ್ಜೆಗೂ ಓಂಕರಿಸುತ್ತಾ ಲತೆಗಳನ್ನು ಹೊಡೆದೊಡೆದು ಉರುಳಿಸಿ ಕೊನೆಗೆ ರಣರಂಗದಲ್ಲಿ ಆ ರುಂಡಗಳಿಂದ ಆಣೆಯ ಕಲ್ಲುಗಳನ್ನು ಹಾಡತೊಡಗಿದಳು. ಮತ್ತೆ ಕೆಲವನ್ನು ಹಿಡಿದು ತಿನ್ನತೊಡಗಿದಳು. ನೋಡಿ ಹೆಂಗೆ ಭಯಂಕರವಾಗಿದೆ ಚಾಮುಂಡಿಯ ಆ ಪಾರ್ವತೀ ದೇವಿಯ ರೂಪ. ಮೋರೆ ಬಾಯ ಎಲ್ಲ ರಕ್ತವು ಕಾರುತ ಕೆಂಗಿಡಿಯ ನಯನವು ಸೋರುತಿಹ ರಕ್ತವನ್ನು ಸೇದು ಪಲಾಗ ಚಪ್ಪರಿಸಿ ಕೋಲು ಹಲ್ಗಡಿಯುತ್ತಲಿ ಮೆಂದೋರೆ ಕರುಳಿನ ದಂಡೆ ಜೋಲುತ ಘೋರ ರೂಪದಿ ಮೆರೆಯುತ್ತಿದ್ದಳು ಕಾಳಿಕಾದೇವಿ. ಘೋರ ರೂಪದಿ ಮೆರೆಯುತ್ತಿದ್ದಳು ಕಾಳಿಕಾದೇವಿ. ಮಹಾದೇವಿ ಮಹಾಕಾಳಿಯು ಘೋರ ರೂಪವನ್ನು ತಾಳಿದ್ದಳು. ಅವಳ ಮುಖಬಾಯಲ್ಲಿ ರಕ್ತ ಸೋರುತ್ತಿತ್ತು. ಕಣ್ಣುಗಳು ರಕ್ತವನ್ನು ಕಾರುತ್ತಿದ್ದವು. ಬಾಯಿ ರಕ್ತವನ್ನು ಹೀರಿ ಚಪ್ಪರಿಸುತ್ತಾ ಕೋರೆ ಹಲ್ಲು ಕಡಿಯುತ್ತಾ ಅವಳ ಕರುಳಿನ ದಂಡೆಗಳು ಜೋಲಾಡುತ್ತಿದ್ದವು. ಈ ರೀತಿ ಘೋರ ಉಗ್ರ ರೂಪದಿಂದ ಆ ಕಾಳಿಕಾದೇವಿಯು ಮೆರೆಯುತ್ತಿದ್ದಳು. ಎಲ್ಲ ಬಲವನ್ನು ಹಿಂತು ತಿನ್ನಲಿಕ್ಕೆ ಬಲ್ಲದನು ಮಹಾಚಂಡೆ ಕಂಡ ಸೊಲ್ಲಸಲಿ ಇರಾಶ ಅವನ ಕೋಪಾಟೋಪವನು ಬಿಲ್ಲನೇರಿಸಿ ಭೀಮದೃಗದಲ್ಲಿ ಚಲ್ಲವರಿಯುತ ಕಿಡಿಯೇ ಮಹಾಶರದಲ್ಲಿ ಮುಸುಕಿದ ಕಾಳಿಯನು ಕಾಣಬಾರದ ಅಂತೆಂದ. ಮುಸುಕಿದ ಕಾಳಿಯನು ಕಾಣಬಾರದು ಅಂತೆಂದ.
ಈ ರೀತಿ ಮಹಾಕಾಳಿಯು ಸಿಕ್ಕ ಸೈನಿಕರನ್ನು ತಿನ್ನುವುದನ್ನು ಕಂಡು ಮಹಾಚಂಡನು ಮಹಾಕೋಪವುಳ್ಳವನಾಗಿ ಬಿಲ್ಲನೇರಿಸಿ ಭೀಮ ಬಲದಲ್ಲಿ ಮುನ್ನುಗ್ಗಲು ಅವಳ ಪ್ರಯೋಗಗಳನ್ನು ತಡೆಯಲಾಗದೆ ಮಬ್ಬು ಮುಸುಕಿ ಏನನ್ನೂ ಕಾಣಲಾರದ ಆದನು. ಮುಂಡ ಮುಸುಕಿದನೊಂದು ಕಡೆಯಲ್ಲಿ, ಚಂಡ ತಗಲಿದನೊಂದು ಕಡೆಯಲ್ಲಿ, ಕೆಂಡದಂದರಿ ಹುದುರಿದವು ಶರಕಾಳಿಸಿರ ಮೇಲೆ. ಕೊಂಡಳ ಖಡ್ಗವನ್ನು ಬಿದರಿಸಿ ಚಂಡನ ಚಂಡಿಕೆಯ ಹಿಡಿದೇ ಖಂಡಿಸಿದಳೈ, ತಲೆಯ ದೇಹದ ತಿಂದಳೈ ಕಾಳಿ. ಹಿಡಿದೆ ಖಂಡಿಸಿದಳೈ, ತಲೆಯ ದೇಹದ ತಿಂದಳೈ ಕಾಳಿ. ಆ ಮುಸುಕಿನಲ್ಲಿ ಮುಂಡ ಒಂದು ಕಡೆಯಾದರೆ ಚಂಡ ಒಂದು ಕಡೆ ಕೆಂಡದಂತೆ ಉದುರಿದವು. ಅವರ ಶಿರಗಳು ತಕ್ಷಣವೇ ಮಹಾಕಾಳಿಯ ಖಡ್ಗವನ್ನು ಹಿರಿದು ಚಂಡನ ಚಂಡಿಕೆಯನ್ನು ಹಿಡಿದು ಖಂಡಿಸಿದಳು. ತಲೆಯ ದೇಹವನ್ನು ಆ ಕಾಳಿಯು ತಿಂದಳು. ನೋಡಿದನು ಮಹಾಮುಂಡ ಚಂಡನ ಕೇಡು ಕಾಣುತ್ತ ಕೋಪದಿಂ ಬರೆ ಓಡಿದಳು. ಮಂಡೆಯನು ಮುಂಡನ ಮುಂದಲೆಯನು ಹಿಡಿರು ಝಾಡಿಸಿದಳು ಖಡ್ಗದಲ್ಲಿ. ತಲೆ ಕೂಡೆ ಸಿಡಿದುದು ಮುಂಡವನು ಹಿಡಿದಾಡು ಪಾಡುತ್ತ ನೆಮರಿದಳು ದಂತಂಗಳಲ್ಲಿ ಕಾಳಿ. ಹಿಡಿದ ಹಾಡು ಪಾಡುತ್ತ ನೆಮರಿದಳು ದಂತಂಗಳಲ್ಲಿ ಈ ಕಾಳಿ. ಮಹಾಮುಂಡನು ಚಂಡನ ಸ್ಥಿತಿಯನ್ನು ಕಂಡು ಕೋಪದಿಂದ ಓಂಕರಿಸುತ್ತಾ ಮುಂಬರಲು ಮಹಾಕಾಳಿಯು ಮುಂಡನ ಮುಂದಳೆಯನ್ನು ಹಿಡಿದು ಖಡ್ಗದಿಂದ ಝಾಡಿಸಿದಳು. ಮುಂಡನ ತಲೆ ಸಿಡಿದು ಬೀಳುತ್ತಿದ್ದುದನ್ನು ಮುಂಡನ ಮುಂಡವನ್ನು ಹಿಡಿದು ಹಾಡುತ್ತಾ ದಂತಗಳಲ್ಲಿ ನೇಮಲಿಸುತ್ತಾ ಕುಣಿದಾಡಿದಳು ಆ ಕಾಳಿ. ಚಂಡನನ್ನು ಕಡಿಯಲಿದೆ ದೇವಿಗೆ ಚಂಡಿ ಎಂಬ ನಾಮವಾಯಿತು. ಚಂಡ ಮುಂಡರಿಬ್ಬರನ್ನು ಸಂಹರಿಸಿ ದೇವಿಂಗೆ ಖಂಡಿತದ ನಾಮವಾದುದು. ಚಾಮುಂಡಿ ಎನಿಸುತ್ತ ಜಗದಿ ಕರಿಸಿರಿಯ ಕೊಂಡಳ್ವ ಕಲ್ಯಾಣ ಮಂಗಳೇ ಕಾಳಿಕಾದೇವಿ. ಕೊಂಡಳ್ವೆ ಕಲ್ಯಾಣ ಮಂಗಳೇ ಕಾಳಿಕಾದೇವಿ. ಚಂಡ ರಾಕ್ಷಸರನ್ನು ಸಂಹರಿಸಿದ್ದರಿಂದ ದೇವಿಗೆ ಚಂಡಿ ಎಂಬ ಹೆಸರು ಬಂದಿತು. ಮುಂಡನನ್ನು ಸಂಹರಿಸಿದ ಮಾಲೆ ಅಂದರೆ ಚಂಡಾಮುಂಡರಿಬ್ಬರನ್ನು ಸಂಹರಿಸಿದ ಮೇಲೆ ದೇವಿಗೆ ಚಾಮುಂಡಿ ಎಂಬ ಹೆಸರಾಯಿತು. ದೇವಿ ಚಾಮುಂಡಿಯಾಗಿ, ಕಾಳಿಕಾದೇವಿಯಾಗಿ, ಕಲ್ಯಾಣಿಯಾಗಿ, ಮಂಗಳಕಾರಿಯಾಗಿ, ಚಾಮುಂಡಿ ತಾಯಿ ಎನಿಸಿ ಎಲ್ಲರನ್ನೂ ರಕ್ಷಿಸುತ್ತಿದ್ದಾಳೆ. ಉಳಿದ ಬಲ ಕಟ್ವಾಂಗಘಾತದಿ ಮಲಗಿದುದು ಮಹಾಸಿಂಹನಿಂದಲಿ. ಕೆಲವು ಬಲ ನುಗ್ಗಾಯ್ತು, ಕೆಲವು ಉಳಿದರು ಪಲಾಯನವ. ಕೆಲವು ಮಾಡಲು ಶುಂಭನಲ್ಲಿಗೆ, ಕೆಲವು ತೆರಳಿದಾಗ ರಣದೊಳು ಸುಳುವು ಅಡಗಿತು ದೈತ್ಯರದು. ಕಾಲುಳಿದ ಅಳೆಯೆಂದ ಸುಳುವು ಅಡಗಿತು ದೈತ್ಯರದು. ಕಾಲುಳಿದ ಅಳೆಯೆಂದ. ಮಹಾಕಾಳಿಯನ್ನು ಕಂಡವರು ಅವಳ ಗದೆಯೇಟಿಗೆ ಬಲಿಯಾದರು. ಮತ್ತೆ ಕೆಲವರು ಅಲ್ಲಿಂದ ಓಡಿ ಹೋದರು. ಮತ್ತೆ ಕೆಲವರು ಶುಂಭನಲ್ಲಿಗೆ ತೆರಳಿ ತಮ್ಮ ಸ್ಥಿತಿಯನ್ನು ತಿಳಿಸಿದರು. ಅಷ್ಟರೊಳಗೆ ರಣರಂಗದಲ್ಲಿ ದೈತ್ಯರ ಅಹಂಕಾರವೆಲ್ಲ ಅಡಗಿತು. ಯುದ್ಧ ಯಜ್ಞದಿ ಚಂಡ ಮುಂಡರು ಬಿದ್ದರೈ, ಪಶು ಶುಂಭ ನಿಶುಂಭ ಬಿದ್ದವರು ಬೀಳ್ಬೇರುವೆಂದೇ ದಂತ ಕಡಿಯುತ್ತ ಬಿದ್ದಿರಲು ಮಹಾಕಾಳಿಯ ಮರರು ಗೆದ್ದಿ ಕೆಲರೆಂದೆನುತ ಹರುಷದಲ್ಲಿ ಎದ್ದು ನೆನೆದರು ವರ ಚಿದಾನಂದಾಸ್ಮ ಗುರುವರನ. ಹರುಷದಲ್ಲಿ ಎದ್ದು ನೆನೆದರು ವರ ಚಿದಾನಂದಾಸ್ಮ ಗುರುವರನ. ಚಿದಾನಂದಾಸ್ಮ ಗುರುವರನ. ಯುದ್ಧವೆಂಬ ಯಜ್ಞ ಕುಂಡದಲ್ಲಿ ಚಂಡ ಮುಂಡರು ಶುಂಭ ನಿಶುಂಭರು ಎಲ್ಲರೂ ಬಿದ್ದು ಧ್ವಂಸರಾದ. ಇದೆಲ್ಲವನ್ನು ಕಂಡ ಮಹಾಕಾಳಿಯು ಕೋಪದಿಂದ ಹಲ್ಲು ಕಡಿಯುತ್ತಿದ್ದಳು. ಮತ್ತೆ ಕೆಲವರು ಮಹಾಕಾಳಿಯ ಅವರವರು ಗೆದ್ದರೆಂದು ಹರ್ಷದಲ್ಲಿ ನಲಿದಾಡುತ್ತಿದ್ದರು ಎಂಬುದಾಗಿ ಕವಿ ಚಿದಾನಂದಾತ್ಮ ಗುರುವರನ ಚಾಮುಂಡಿ ದೇವಿಯನ್ನು ವಂದಿಸಿದರು ಅಂತ
ಇಲ್ಲಿಗೆ ಚಾಮುಂಡಿ ಎನಿಸಿಕೊಂಡಳ ದೇವಿ ವಿಭಾಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಜಗನ್ಮಾತೆಯಾದ ಶ್ರೀ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತಾ ಮುಗಿಸಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ.